ಭಗವಂತ ನಿನ್ನೇ ನಂಬಿದ್ದೀನಿ, ನೀನೇ ಕಾಪಾಡಬೇಕು. ಪರಮಾತ್ಮ, ನಿನ್ನ ಹತ್ರ ಒಂಚೂರು ಪರ್ಸನಲ್ ಆಗಿ ಮಾತಾಡಬೇಕಿತ್ತು. ಅಪ್ಪ, ಪ್ರತಿ ದಿವಸ ಈ ಕರೆಂಟ್ ಬಿಲ್ಲು, ನೀರಿನ ಬಿಲ್ಲು, ರೇಷನ್ ಬಿಲ್ಲು ಒಲಿಂಪಿಕ್ಸ್ ಅಲ್ಲಿ ಉಸೇನ್ ಬೋಲ್ಟ್ ಓಡ್ದಂಗೆ ಸ್ಪೀಡಾಗಿ ಓಡ್ತಾವ್ ಕಣಪ್ಪ. ನಿನ್ಗೆ ಗೊತ್ತು ಭಗವಂತ, ಪ್ರಮೋಷನ್ ಆದ್ಮೇಲೆ ನನಗ್ ಸಿಕ್ತಿರೋ ಸಂಬಳ ಕೇಳಿದ್ರೆ ನಿನ್ಗೆ ಎಮೋಷನ್ ಆಗ್ಬಿಡುತ್ತೆ. ಅಪ್ಪ, ಇವತ್ತು ನನ್ನ ಮಗಳನ್ನ ನೋಡೋದಕ್ಕೆ ಗಂಡಿನ ಕಡೆಯವ್ರು ಬರ್ತಾವ್ರೆ. ಅವ್ರಿಗೆ ವರದಕ್ಷಿಣೆ ಕೊಡಕ್ಕೇನಂತ ಕಾಸಿಲ್ಲ ಅಂತ ಹೇಳಿದ್ರೆ ಎಲ್ಲಿ ಕೆರ ಕೈ ಹಾಕ್ತಾರೋ ಅಂತ ಭಯ ಆಯ್ತೈತೆ. ನೋಡಪ್ಪ ಪರಮಾತ್ಮ, ತಿಂಗಳ EMI ಬಂದಂಗೆ ನೀನಿರೋ ಜಾಗಕ್ಕೆ ನಾನೇ ಬಂದ್ಬಿಡ್ತೀನಿ. ಹೆಂಗಾರ ಮಾಡಿ ಈ ಸಂಬಂಧನ ಕುದುರಿಸ್ಕೊಟ್ಬಿಡಪ್ಪ, ಕುದುರಿಸ್ಕೊಟ್ಬಿಡಪ್ಪ. ಅಪ್ಪ ಪರಮಾತ್ಮ. ರೀ, ಏನೇ ಅದು ಮಾರ್ಕೆಟ್ ಅಲ್ಲಿ ಒಂದು ಹೊಸ ತವಾ ಬಂದಿದೆ ಅಂತ ಕಣ್ರಿ. ಅದಕ್ಕೇನೀಗ? ಅದ್ರಲ್ಲಿ ದೋಸೆ ಒಯ್ದ್ರೆ ತೂತೆ ಬೀಳಲ್ವಂತೆ ಕಣ್ರಿ. ತೂತೆ ಬೀಳಲ್ವ? ಮಿಸ್ ಆಗಿ ತೂತ್ ಬಿತ್ತಪ್ಪ. ಆಗ ಮಿಕ್ಕಿರೋ ಹಿಟ್ಟಾಕಿ ತೂತ್ ಮುಚ್ಚಿದ್ರೆ ಆಯ್ತು. ಎಲ್ಲಾ ತೂತ್ ಬಿದ್ದಿರೋ ದೋಸೆನೋ ಹಂಗೆ ಅಲ್ವೇನೆ ಮುಚ್ಚೋದು? ಏನೇ ನಿಂದು ಬೆಳಗ್ಗೆ ಹೋಗೆ. ರೀ 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 ಏನೇ ರೀ, ಅದು ಮಾರ್ಕೆಟ್ ಅಲ್ಲಿ ಒಂದು ಹೊಸ ಕುಕ್ಕರ್ ಬಂದಿದೆ ಅಂತ ಕಣ್ರಿ. ಅದ್ರಲ್ಲೇನು ವಿಶೇಷ? ಅದನ್ನ ಸ್ಟವ್ ಮೇಲೆ ಇಟ್ಬಿಟ್ರೆ ನಾವ್ ಎಲ್ಲಾದ್ರೂ ಹೋಗ್ಬೋದಂತೆ. ಲೇ, ಬಸ್ಟ್ ಆಗ್ಬಿಟ್ರೆ ಆಫ್ ಮಾಡಿ ಹೋದ್ರೆ ಆಯ್ತು. ಆಫ್ ಮಾಡಿದ್ರೆ ಯಾವ ಕುಕ್ಕರ್ ತಾನೇ ಬ್ಲಾಸ್ಟ್ ಆಗುತ್ತೆ? ಯಾಕೆ ಹಿಂಗ್ ಬೆಳಿಗ್ಗೆ ತಲೆ ತಿಂತ ಇದೀಯಾ? ಹೋಗ್ ಕೆಲ್ಸ ನೋಡೆ. ರೀ, ಅದು ಮಾರ್ಕೆಟ್ ಅಲ್ಲಿ. ಇನ್ನೊಂದ್ಸಲ ಮಾರ್ಕೆಟ್ ಅಂದ್ರೆ ಅದೇ ಮಾರ್ಕೆಟ್ ಅಲ್ಲಿ ನಿನ್ನೆ ಮಾರ್ಬಿಡ್ತೀನಿ. ಹೋಗೆ. ಏನಾಯ್ತು ಅವ್ರಿಗೆ? ನಮ್ಮ ಯಜಮಾನ್ರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ರು ಅನ್ಸುತ್ತೆ. ಗುರುಗಳು ಹೇಳ್ದಂಗೆ ಮುಹೂರ್ತ ಬೇರೆ ಹತ್ರ ಬಂತು, ಗಂಡನ ಕಡೆಯವ್ರು ಬೇರೆ ಮನೆಗೆ ಬಂದಿಲ್ಲ ಅಂತ ನನ್ ಟೆನ್ಷನ್. ಇವಳು ಬೇರೆ ಮಾರ್ಕೆಟು, ಕುಕ್ಕರು, ತವಾ, ತೂತು ಅನ್ಕೊಂಡು ತಲೆ ತಿಂತವಳೆ. ಅಲ್ಲ ಕಣಯ್ಯ, ಹೆಲ್ಮೆಟ್ ಹಾಕ್ತೆ ಮನೆಯಿಂದ ಯಾವನಾದ್ರೂ ಗಾಡಿನ ಆಚೆಗೆ ತೆಗಿತಾನ? ರೂಲ್ಸ್ ಅಂದ್ರೆ ರೂಲ್ಸ್. ಐ ಆಮ್ ಎ ಸ್ಟ್ರಿಕ್ಟ್ ಆಫೀಸರ್. ಇಲ್ಲ ಸರ್, ನನ್ನ ಹೆಂಡತಿಗೆ ಡೆಲಿವರಿ ಮಾಡ್ಸೋಕ್ಕೆ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದೆ. ಹಾಸ್ಪಿಟ್ಲ್ ಅಮ್ಮ ನ್ಯಾಚುರಲ್ ಡೆಲಿವರಿ ಆಗಲ್ಲ ಅಂತ ಹೇಳಿದ್ದಾರೆ. ಅದಕ್ಕೋಸ್ಕರ ಸರ್ ಟೆನ್ಷನಲ್ಲಿ ಬಂದ್ಬಿಟ್ಟೆ ಸರ್. ಅಲ್ಲೇ ತಪ್ಪಾಗಿರೋದು. ಏಯ್ ಕೋತಿ, ನೀನು ಅವತ್ತು ಅವಾಗ ಅಲ್ಲಿ ಹೆಲ್ಮೆಟ್ ಹಾಕಿದ್ದಿದ್ರೆ ಇವತ್ತು ಈಗ ಇಲ್ಲಿ ವಿತೌಟ್ ಹೆಲ್ಮೆಟ್ ಹಾಕ್ತೆ ನೀನು ತಗ್ಲಾಕೊಂತಿರ್ಲಿಲ್ಲ. ನೋಡು, ನನಗೆ ಕತೆ ಎಲ್ಲ ಹೇಳ್ಬೇಡ. ಅಲ್ಲಿಗೆ ಹಾಕೋ ಹೆಲ್ಮೆಟ್ಟು ಫ್ಯಾಮಿಲಿ ಪ್ಲಾನಿಂಗ್ ಸೀಕ್ರೆಟ್. ತಲೆಗೆ ಹಾಕೋ ಹೆಲ್ಮೆಟ್ಟು ನಿನ್ ಪ್ರಾಣಿಗೆ ಜಾಕೆಟ್. ಸರ್ ಏನು ಡೀಪಾಗಿ ಹೇಳ್ಬಿಟ್ರಿ ಸರ್? ಅದೇ ನನ್ನ ಹೆಸರು, ಜಾನಿ ಡೀಪ್. ಯಾವುದೇ ವಿಷಯ ಆದ್ರೂ ಅದನ್ನ ಕೂಲಂಕುಷವಾಗಿ ಅದಕ್ಕೆ ರೋಪ್ ಹಾಕಿ ಡೀಪ್ ಹಾಕಿ ಬಗ್ಗಿ ಎಳೆದು ನೋಡೋದೇ ನನ್ನ ಸ್ಪೆಷಾಲಿಟಿ. ಡೌ ಮಾಡಬೇಡ, ಫೈನ್ ಕಟ್ಟಿ ಮುಚ್ಕೊಂಡು ಹೋಗ್ತಾ ಇರು. ಹಂಗ ಲೇ, ಇಡಿಯಾ ನೋಡಕ್ ಟ್ರಿಪಲ್ ರನ್ನಿಂಗ್ ಹೋಯ್ತಾರೆ. ಏನೋ ಮಾಡ್ತಾ ಇದ್ಯಾ ನೀನು? ನಮಸ್ಕಾರ ಸರ್. ನಮಸ್ಕಾರ ಸರ್, ಫಸ್ಟ್ ಡೇ ಆಫೀಸ್ ಸರ್, ಹೆಲ್ಮೆಟ್ ಹಾಕೋಬೇಕು ಅಂತಾನೆ ಇದ್ದೆ, ಮರ್ತೋಗ್ಬಿಟ್ಟೆ ಸರ್. ಫಸ್ಟ್ ಟೈಮ್ ಆಫೀಸ್ಗೆ ಹೋಗ್ತಾ ಇದ್ದೀರಾ? ಒಳ್ಳೇದಾಗಿ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಫಸ್ಟ್ ಟೈಮ್ ಫೈನ್ ಕಟ್ಟಿ ಸರ್, ಕಟ್ಟಿ ಸರ್, ಒಂದ್ಸಲ ಕಟ್ಟಿ. ನಾನು ಲಾಯರು ಸರ್. ಮಕ್ಕಳ ಲಾಯರ್ ಮನೆ ತಕ ಬಂದ್ಬಿಟ್ಟವ್ರೆ. ನಾನೊಂದು ದೊಡ್ಡ ಕೇಸ್ ತಗೊಂಡು ದೊಡ್ಡ ಲಾಯರ್ ಆಗ್ಬೇಕು ಅನ್ನೋದು ನನ್ನ ಡ್ರೀಮು ಸರ್. ಸರ್, ಲಾಯರು ಪೊಲೀಸರು ಫ್ರೆಂಡ್ಸ್ ಅಲ್ವಾ ಸರ್? ನನ್ನ ಹತ್ರನೇ ಫೈನ್ ಕೇಳ್ತೀರಾ ಸರ್? ಅಯ್ಯೋ, ನೀನ್ ಲಾಯರ್ ಏನಮ್ಮ? ನೀನ್ ರೆಡಿ ಆಗಿರೋದು ನೋಡಿ ಯಾವ್ದೋ ಮದುವೆ ರಿಸೆಪ್ಷನ್ಗೆ ಹೋಗ್ತಾ ಇದೆಯಾ ಅಂತ ಅನ್ಕೊಂಡೆ. ನೀನ್ ಬರೀ ಎಮೋಷನ್ ಅಲ್ಲಿ ಯಾರೋ ಲಾಯರು ಮತ್ತೆ ಪೊಲೀಸು ಫ್ರೆಂಡ್ಸ್ ಅಂತ ಬೇರೆ ಹೇಳ್ತಾ ಇದ್ಯಾ. ಏನ್ ಮಾಡ್ಲಿ? ಅವ್ರ ನೆಕ್ಸ್ಟ್ ಟೈಮ್ ಮರಿದೆ ಫೈನ್ ಕಟ್ಬೇಕು. ಸರಿ, ಬಾಯ್. ಬಾಯ್. ಲೇ, ಕೀ ಹಾಕಿ ಗಾಡಿನ ಸ್ಟಾರ್ಟ್ ಮಾಡ್ಕೊಡ್ರ. ಇನ್ಸ್ಪೆಕ್ಟ್ರು, ಅದೇನೇನು ಟ್ಯಾಲೆಂಟ್ ಇದೆ ನಿಂದು, ಅದನ್ನು ತೋರ್ಸಪ್ಪ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ. ಹಲೋ, ಏನಿದೇನು ದೇವಸ್ಥಾನ? ಮಂತ್ರ ಸುರೇಶ್ಕೊಂಡ್ಬಿಟ್ಟಿದೆಯಲ್ಲ. ಸಾರ್, ಮಂತ್ರ ಅಲ್ಲ ಸಾರ್. ನಾಟಕ ಮಾಡೋಕ್ಕಿಂತ ಮುಂಚೆ ನಮ್ಮ ಹಳ್ಳಿ ಕಡೆ ಓಂ ಪ್ರಥಮ ಗಣಪತಿನ ನೆನ್ಸ್ಕೊಂಡು ಈ ರೀತಿ ಪ್ರೇಯರ್ ಮಾಡ್ತಾರೆ ಸಾರ್. ಪ್ರೇಯರ್ ಮಾಡೋ ಪರಿಸ್ಥಿತಿಲಿರೋದು ನಾನು. ನೀನು ಅದು ಏನಿದೆ ಅಂತ ತೋರ್ಸು. ಸರ್, ನನ್ನ ಹತ್ರ ನವರಸಗಳಿದೆ ಸರ್. ರಸಗಳಲ್ಲ, ನಿಮ್ಗೆ ಹೆಂಗ್ ಬೇಕಂಗೆ ಎಷ್ಟು ಬೇಕಷ್ಟು ಹಿಂಡಿ ಇಪ್ಪೆ ಮಾಡಿ ಬಿಸಾಕ್ಬಿಡಿ ಸರ್. ಇಲ್ಲಿರೋದು ಒಂದು ಕಸ, ಇನ್ನು ರಸ ಬೇರೆ ಹೇಳ್ತೀಯಾ? ಅದೇನು ರಸ ತೋರ್ಸಪ್ಪ. ಸರ್, ಈಗ ಮೊದಲನೇ ರಸ ಮಾಡ್ತೀನಿ ಸರ್. ಎಲವೋ ದುರ್ಯೋಧನ, ನನ್ನ ಗದೆ ಪ್ರಹಾರದಿಂದ ತಪ್ಪಿಸಿಕೊಳ್ಳಲು ವೈಶಂಪಾಯನ ಸರೋವರದಲ್ಲಿ ಒಳಗೆ ಕುಳಿತಿರವೆಯಾ? ನಿನ್ನನ್ನು ನಾನು ಬಿಡೆನು.
ಕಾಫ್ ಸಿರಪ್ ಏನಾರ ಬೇಕಾ? ಅಪ್ಪ ಪುಣ್ಯಾತ್ಮ, ಇದೆಲ್ಲ ಫೀಲಿಂಗ್ಸ್ ಎಲ್ಲ ಹೇಳು. ಕನ್ನಡ ಅದೇ ಫುಲ್ ಕಣ್ಣಲ್ಲಿ ನೀರು ಹಾಕೊಂಡು ಅಮ್ಮ ಕರೆಕ್ಟ್ ಎಮೋಷನ್ ಎಲ ಎಲವೋ ಭೀಮ, ಎಲ ಎಲವೋ ದುರ್ಯೋಧನ, ನನ್ನೀ ಗದಾ ಪ್ರಹಾರದಿಂದ ತಪ್ಪಿಸಿಕೊಳ್ಳಲು ವೈಶಂಪಾಯನ ಸರೋವರದಲ್ಲಿ ಅಡಗಿ ಕುಳಿತಿರುವೆಯ. ಎಲ್ಲಿ ಅಡಗಿದ್ರು ನಾನಿನ್ನ ಬಿಡೇನು. ಇದು ಕರುಣಾರಸ. ಒಂದು ತೊಟ್ಟು ನೀರು ಬರಲಿಲ್ಲ, ಕರುಣಾರಸ. ಇನ್ನೇನು ರಸ ಇದೆ ತೋರ್ಸಪ್ಪ. ಇದು ಶಾಂತರಸ ಸರ್. ಶಾಂತರಸ? ಯಾರು ಶಾಂತ? ನಿಮ್ಮನೆ ಪಕ್ಕದ ಮನೇಲಿ ಇದಲ್ಲ ಆ ಶಾಂತನ? ಸರ್ ಅದಲ್ಲ ಸರ್. ಸರ್ ನೀವು ಸುಮ್ಮನೆ ಡೈರೆಕ್ಟರ್ ಅಂತ ಮರ್ಯಾದೆ ಕೊಡ್ತಾರೆ, ಸುಮ್ಮನೆ ಹೇಳೋದು ಕೇಳಿ ಸರ್ ನೀವು. ಒಳ್ಳೆ ಮಾಡಿ ಸರ್ ಶಾಂತರಸ. ಏನಯ್ಯ ಸುಮ್ಮನೆ ನಿಂತಿದ್ದಲ್ಲಯ್ಯ? ಶಾಂತರಸದಲ್ಲಿ ಯಾವನಾರು ಮಾತಾಡ್ತಾನ ಸರ್? ಸೈಲೆಂಟ್ ಆಗಿದ್ದೀನಿ ಸರ್. ಕರೆಕ್ಟ್ ಆಗಿದೆ. ಸೈಲೆಂಟ್ ಆಗಿರೋ ಕ್ಯಾರೆಕ್ಟರ್ ಕೊಟ್ರೆ ಸರಿ, ನಿನ್ನೇ ಜಡ್ಜ್ ಮಾಡ್ಬಿಡ್ತೀನಿ. ಸೀಟ್ ಪೂರ್ತಿ ಸೈಲೆಂಟ್ ಆಗಿರ್ಬೇಕು. ಔಟ್. ಫಾಲೋ ಎಂಟ್ರಿಸ್ಟ್ಮೆಂಟ್ ಮಾಡ್ತಾ ಇದ್ರೆ ಮಾಡ್ತೀನಿ. ಮತ್ತೆ ಏನು ಎಂಟ್ರಿ? ಸರ್ ನಾನು ಬರೀ ಆಕ್ಟರ್ ಅಲ್ಲ, ಒಳ್ಳೆ ಸಿಂಗರ್ ಸರ್, ಪ್ಲೇಬ್ಯಾಕ್ ಸಿಂಗರ್. ಸಖತ್ತಾಗಿ ಆಡ್ತೀನಿ. 2 ಲೈನ್ ಆಡ್ತೀನಿ ಸರ್. ಆಡಿ. ಕೆಂಪಾದವೋ ಎಲ್ಲ ಕೆಂಪಾದವೋ ಕೆಂಪ. ಸರ್ ಈ ಕಣ್ಣು ಕೆಂಪಾಗಿ ಮುಖ ಕೆಂಪಾಗಿ ನಾನೇನಾದ್ರೂ ಕೆಂಪಾಗಿ ಮಾಡೋದಕ್ಕೆ ಮುಂಚೆ ಇಲ್ಲಿಂದ ಹೋಗ್ತಾ ಇರ್ಬೇಕು. ಒಳ್ಳೆ ಹಂಗಸಿನ ಪಾರ್ಟಿ. ಯಾರಪ್ಪ ನೆಕ್ಸ್ಟ್? ಕೂತ್ಕೊಳ್ಳಿ, ಇರಲಿ. ನಮ್ಮಿಂದ ನಿಮಗೆ ಏನ್ ಸಹಾಯ ಆಗಬೇಕು? ಏನೇ ಇವರು ಕಸ್ಟಮರ್ ಕೇರ್ ಕೇಳೋರ್ ತರ ಕೇಳ್ತಾ ಇದಾರೆ? ಹೌದು, ಈ ಭೂಮಿ ಮೇಲೆ ನಾನು, ನೀನು, ಇವಳು, ಅವನು, ಇವನು ಎಲ್ಲರೂ ಕಸ್ಟಮರ್. ಆ ಪರಮಾತ್ಮ ಮಾತ್ರ ಓನರ್. ಹೇಳ್ತಾಳೆ, ನನ್ನಿಂದ ನಿಮ್ಗೆ ಏನ್ ಸಹಾಯ ಆಗ್ಬೇಕು? ಈಗ ಹೇಳಿ, ನಮ್ ಕರ್ದಿರೋದೇ ದೊಡ್ಡದು, ಮಾಡ್ಬೇಡ. ಸಾರಿ ಗುರುಜಿ, ಅದು ನನ್ ಗಂಡ ನಮ್ಮನೇಲಿ ಊಟ ಮಾಡೋದ್ ಬಿಟ್ಟು ಊರಲ್ಲಿರೋ ಮನೇಲೆಲ್ಲ ಊಟ ಮಾಡ್ತಾ ಇದ್ದಾನೆ. ಅದನ್ನ ಹೇಗ್ ತಡಿಬೇಕು ಅಂತ ಗೊತ್ತಿಲ್ಲ. ನೀವೇ ಏನಾದ್ರೂ ಮಾಡಿ ಗುರುಜಿ. ನೋಡ್ತಾಯಿ, ಇತ್ತೀಚೆಗೆ ಅಕ್ಕಿ ರೇಟು ಕಡಿಮೆ ಆಗಿರೋದ್ರಿಂದ ಯಾರು ಯಾರ ಮನೇಲಿ ಬೇಕಾದ್ರೂ ಊಟ ಮಾಡ್ಬೋದು, ತಪ್ಪಿಲ್ಲ. ಆದ್ರೆ ನಿನ್ನ ಗಂಡ ನಿನ್ನ ಮನೇಲಿ ಬಿಟ್ಟು ಕಂಡೋರ್ ಮನೆಯಲ್ಲ ಮೇಯ್ತಾ ಇದ್ದೇನೆ ಅಂತ ಹೇಳಿದ್ರೆ, ಒಂದು ನೀನು ಅಡಿಗೆ ನೆಟ್ಟು ಮಾಡ್ತಿಲ್ಲ, ಅಥವಾ ರುಚಿಯಾಗಿ ಬರುತ್ತಿಲ್ಲ. ರುಚಿ ಇಲ್ದಿರೋ ಬಿರಿಯಾನಿ ತಿನ್ನೋದು ಬದಲು ರುಚಿ ಇರೋ ಚಿತ್ರಾನ್ನ ತಿನ್ನುವುದೇ ಲೇಸು ಅನ್ಕೊಂಡು ನಿನ್ನ ಗಂಡ ನಿನ್ನ ಮನೇಲಿ ಬಿಟ್ಟು ಊರೆಲ್ಲ ಮೇಯ್ತಾ ಇದ್ದಾನೆ. ಗುರುಜಿ, ನಾನು ಹೇಳ್ತಿರೋ ಊಟ ಅದಲ್ಲ. ನಾನು ಹೇಳ್ತಿರೋದೇನಂತ ಹೇಳಿದ್ ಅರ್ಥ ಆಯ್ತು ಬಿಡು. ಗುರುಜಿ, ನೀವೇ ಏನಾದ್ರು ಒಂದು ಪರಿಹಾರ ಹೇಳ್ಕೊಡಿ ಗುರುಜಿ, ಪ್ಲೀಸ್. ಖಂಡಿತ ನಿಮ್ಮಂಥ ಭಕ್ತರ ಕಷ್ಟವನ್ನ ನಿವಾರಿಸೋಕೆ ಅಂತಾನೆ ನಮ್ಮಂಥ ಗುರೂಜಿಗಳು ಆಗಾಗ ಅವತಾರ ಎತ್ತುತ್ತಾರೆ. ಶಿಷ್ಯ, ನಾವು ಹಿಮಾಲಯದಿಂದ ಒಂದು ಪುಡಿಯನ್ನ ತರಿಸಿದ್ವಲ್ಲ, ಅದನ್ನ ಇವರಿಗೆ ತಂದು ಕೊಟ್ಟು ಮಲ್ಲೆಯವ್ರು ಫ್ಯಾಕ್ಸ್ ಮಾಡೋಕೆ ಅದನ್ನ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಗುರುಜಿ. ನೋಡ್ಕಂದ, ನಮಗೆ ಎಲ್ಲಾ ಕಸ್ಟಮರು ಗುರುಜಿ ಭಕ್ತರು. ಎಲ್ಲಾ ಭಕ್ತರು ನಮಗೆ ದೇವರ ಸಮಾನ. ಅವರಿಗೆ ನಾವು ಮೇಘಾಲಯದ ಪುಡಿಯನ್ನ ಕೊಡೋಣ. ಸದ್ಯಕ್ಕೆ ಇವರಿಗೆ ಹಿಮಾಲಯದ ಪುಡಿಯನ್ನು ಕೊಡು. ಸರಿ ಗುರುಜಿ. ತಗೋತಾಯಿ, ಇದನ್ನ ನೀನು ಇವತ್ತು ರಾತ್ರಿ ಊಟದಲ್ಲಿ ಬೆರೆಸಿ ನಿನ್ನ ಗಂಡನಿಗೆ ತಿನ್ಸು. ಆಗ ಅವನು ಬೇರೆಯವ್ರ ಮನೇಲಿ ಮೇಯೋದಷ್ಟೇ ಅಲ್ಲ, ನಿನ್ನ ಮನೇಲೆ ಮೇಯೋದನ್ನ ಬಿಡ್ತಾನೆ, ಊಟ ಮಾಡೋದನ್ನ ಬಿಡ್ತಾನೆ ಎಂದೆ. ಥ್ಯಾಂಕ್ಸ್ ಗುರುಜಿ, ಥ್ಯಾಂಕ್ ಯು. ತಾಯಿ, ಕೆಲಸ ಆದ್ಮೇಲೆ ಕಮಿಷನ್ ಕೊಡೋದೇ ಮರ್ತು ಬಿಟ್ರಲ್ಲ. ಅಲ್ಲವೇ? ಸಾರಿ. ದೇವರಿಗೆ, ಪೂಜಾರಿಗಳಿಗೆ ಇದನ್ನ ಕೊಡೋದು ಮರಿಬಾರ್ದು. ಓ ಸಾರಿ ಗುರುಜಿ. ಓಕೆ ಗುರುಜಿ, ಥ್ಯಾಂಕ್ ಯು. ಆಗ್ಬೋದು. ಶಿಷ್ಯ, ಏನೋ ಇದು ಪೌಡರ್ ಕೊಟ್ಟಿರೋ ದುಡ್ಡು ವಾಪಸ್ ಬರ್ಲಿಲ್ವಲ್ಲೋ? ಅದು ಹರಿದೋಗಿರೋ ನೋಟು.